ಈಗಾಗಲೇ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹೊಸ ವರ್ಷಕ್ಕೆ ವೆಲ್ಕಮ್ ಮಾಡಿಕೊಳ್ಳಲಾಗ್ತಾ ಇದೆ. ಭರ್ಜರಿ ಸಿದ್ಧತೆ ಕೂಡ ನಡೀತಾ ಇದೆ. ನಿನ್ನೆಯಿಂದಲೇ ಪಾರ್ಟಿ, ಪಬ್ಬು, ರೆಸ್ಟೋರೆಂಟ್ಗಳಲ್ಲಿ ಜನ ಜಂಗುಳಿ ತುಂಬಿ ತುಳುಕ್ತಾ ಇತ್ತು. ಯುವ ಜನತೆ ಕೂಡ ಪಾಲ್ಗೊಂಡಿದ್ರು. 2025ಕ್ಕೆ ವಿದಾಯ ಹೇಳಿ 2026ಕ್ಕೆ ಅದ್ದೂರಿ ಸ್ವಾಗತವನ್ನ ನಿನ್ನೆ ಮಧ್ಯರಾತ್ರಿಯಿಂದಲೇ ಕೊಡಲಾಗ್ತಾ ಇದೆ ಸಿಲಿಕಾನ್ ಸಿಟಿಯಲ್ಲಿ. ಇನ್ನು ಹೊಸ ವರ್ಷ 2026ಕ್ಕೆ ಭರ್ಜರಿ ವೆಲ್ಕಮ್. ಎಲ್ಲೆಲ್ಲೂ ಸಂಭ್ರಮ, ಸಡಗರ, ಜೈಕಾರ ಕೇಳು ಬರ್ತಾ ಇದೆ. ಬೆಂಗಳೂರಿನಲ್ಲಿ ಮುಗಿಲು ಮುಟ್ಟಿದೆ ಸಂಭ್ರಮ. ಎಂಜಿ ರೋಡ್, ಬ್ರಿಗೇಡ್ ರೋಡ್ಗಳಲ್ಲಿ ಯುವ ಪ್ರವಾಹದಂತೆ ತುಂಬಿಕೊಂಡಿದ್ರು. ಇನ್ನು ಕೋರಮಂಗಲದಲ್ಲೂ ಕೂಡ ಯುವ ಜನತೆ ತುಂಬಿ ತುಳುಕುತ್ತಾ ಇದ್ರು. ಮಧ್ಯರಾತ್ರಿಯವರೆಗೂ ಯುವಕ ಯುವತಿಯರು ಮೋಜು ಮಸ್ತಿ ಎಲ್ಲವೂ ಕೂಡ ಇತ್ತು. ಪಬ್ಬು, ಕ್ಲಬ್ಬು, ರೆಸ್ಟೋರೆಂಟ್ಗಳಲ್ಲಿ ಮಸ್ತ್ ಡ್ಯಾನ್ಸ್ ಮಾಡಿದ್ರು. 2025ಕ್ಕೆ ಗುಡ್ ಬೈ ಹೇಳಿ 2026ಕ್ಕೆ ಅದ್ದೂರಿಯಾಗಿ ಸ್ವಾಗತವನ್ನ ಮಾಡಿಕೊಳ್ಳಲಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಒಂದು ರೀತಿಯ ಪಾರ್ಟಿ ಹಬ್ ಅಂತ ಕೂಡ ಕರಿಬಹುದು. ಮುಂಬೈನನ್ನ ಹೊರತುಪಡಿಸಿದ್ರೆ ಬೆಂಗಳೂರಿನಲ್ಲಿ ಅತ್ಯಂತ ಹೆಚ್ಚಿನ ಪಬ್ಗಳು, ಜೊತೆಗೆ ಯುವ ಜನತೆ ಕೂಡ ಕುಣಿದು ಕುಪ್ಪಳಿಸೋದಕ್ಕೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ರಾತ್ರಿ ಎಲ್ಲ ಪಾನಮತ್ತರಾಗಿ ಕುಣಿದು ಕುಪ್ಪಳಿಸಿ ಹೊಸ ವರ್ಷಕ್ಕೆ ವೆಲ್ಕಮ್ ಮಾಡಿಕೊಂಡು ಎಲ್ಲೆಲ್ಲೂ ಸಂಭ್ರಮ, ಹ್ಯಾಪಿ ನ್ಯೂ ಇಯರ್ ಅಂತ ವಿಶ್ಗಳು, ಪಟಾಕಿಯನ್ನ ಸಿಡಿಸಿರೋದು, ಜೊತೆಗೆ ಒಂದಷ್ಟು ರೂಲ್ಸು, ಕಂಡೀಷನ್ಸು, ಗೈಡ್ಲೈನ್ಸ್ ಎಲ್ಲ ಇತ್ತು. ಎಲ್ಲವನ್ನ ಕೂಡ ಕಳೆದ ಬಾರಿ ಕಂಪೇರ್ ಮಾಡಿದ್ರೆ ಈ ಬಾರಿ ಅಂತಹ ದೊಡ್ಡ ಅವಾಂತರಗಳು ಸೃಷ್ಟಿ ಆಗದೇ ಇದ್ರು. ಎಲ್ಲರೂ ಕೂಡ ಬಹಳಷ್ಟು ಅಚ್ಚುಕಟ್ಟಾಗಿ ಈ ಬಾರಿ ಸೆಲೆಬ್ರೇಷನ್ ಮಾಡಲಾಗಿದೆ. ಜೊತೆಗೆ ಈ ಹಿಂದೆ ನಡೆದಂತಹ RCB ಕಾಲ್ತುಳಿತದ ಪ್ರಕರಣವನ್ನ ಕೂಡ ಇಟ್ಕೊಂಡು ಈ ಬಾರಿ ಪೊಲೀಸರ ನಿಯೋಜನೆಯಲ್ಲೂ ಕೂಡ ಅಧಿಕ ಪ್ರಮಾಣದ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿತ್ತು. ಈ ಬಾರಿಯೂ ಯುವ ಸಮುದಾಯ ಎಂಜಿ ರೋಡ್, ಬ್ರಿಗೇಡ್, ಇಂದಿರಾನಗರ ಸೇರಿದಂತೆ ಕೋರಮಂಗಲದ ಪಬ್ಗಳಲ್ಲಿ ತುಂಬಿ ತುಳುಕ್ತಾ ಇದ್ರು. ಮಧ್ಯರಾತ್ರಿವರೆಗೂ ಹಾಡಿ ಕುಣಿದು ಮೋಜು ಮಸ್ತಿಯನ್ನ ಮಾಡಿದ್ರು. ಪಬ್ಬು, ಕ್ಲಬ್ಬು, ಹೋಟೆಲ್ಸು, ರೆಸ್ಟೋರೆಂಟ್ಸ್ಗಳಲ್ಲಿ ಮಸ್ತ್ ಡ್ಯಾನ್ಸ್ ಮಾಡಿದ್ರು. ಇನ್ನು ಯಾವುದೇ ಅಪಾಯಗಳು ಸಂಭವಿಸಬಾರದು, ಸುರಕ್ಷತೆಯ ದೃಷ್ಟಿಯಿಂದ ಕೆಲವೊಂದಷ್ಟು ವಾಚ್ ಟವರ್, CCTVಯನ್ನ ಅಳವಡಿಕೆ ಮಾಡಿದ್ರು. ಹೇಳಬೇಕಂದ್ರೆ ಕಳೆದ ಇಷ್ಟು ಬಾರಿ ಕಂಪೇರ್ ಮಾಡಿದ್ರೆ ಒಂದಷ್ಟು ಯುವ ಸಮುದಾಯ ಕಡಿಮೆ ಬಂದಂತೆ ಕಾಣಿಸ್ತಿತ್ತು. ಬಟ್ ಅದ್ದೂರಿಯಾಗಿ ವೆಲ್ಕಮ್ ಅಂತೂ ಮಾಡಿಕೊಳ್ಳಲಾಗಿದೆ. ಕೆಲವೊಂದಷ್ಟು ಪಟಾಕಿಯನ್ನ ಹೊಡೆದು, ಕೇಕ್ ಕಟ್ ಮಾಡಿ, ಆ ಲೈಟಿಂಗ್ಸ್ಗಳ ಜಗಮಗಿಸೋದು, ಜೊತೆಗೆ ಪೊಲೀಸರ ಕಣ್ಗಾವಲು ಕೂಡ ಇತ್ತು. ಹಾಗಾಗಿ ಎಲ್ಲರೂ ಕೂಡ ಈಗಾಗಲೇ 2025ಕ್ಕೆ ಗುಡ್ ಬೈ ಹೇಳಿ 2026ಕ್ಕೆ ಅದ್ದೂರಿಯಾಗಿ ವೆಲ್ಕಮ್ ಮಾಡಿಕೊಂಡಿದ್ದಾರೆ. ಸಂಭ್ರಮಾಚರಣೆಯಲ್ಲಿ ಶಾಂತಿ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡಿ. ಬಹಳ ಚೆನ್ನಾಗಿತ್ತು. ಅದು ಕೆಲವರಿಗೆ ಚೆನ್ನಾಗಿರುತ್ತೆ, ಕೆಲವರಿಗೆ ಹ್ಯಾಪಿನೆಸ್ ಅಂದ್ರೆ ಎರಡೂ ಇರುತ್ತೆ. ಬಟ್ ಓವರ್ ಆಲ್ 25 ಎಲ್ಲರಿಗೂ ಚೆನ್ನಾಗಿತ್ತು. ದೇಶದಲ್ಲಾಗಲಿ ರಾಜ್ಯದಲ್ಲಾಗಲಿ ಒಳ್ಳೆಯ ಅಭಿವೃದ್ಧಿಗಳು ಕಾಣ್ತಾ ಇದ್ದೀವಿ ನಾವು. ಇದೇ ರೀತಿ ಮುಂದುವರಿಲಿ ಅಂತ ನಮ್ಮ ಆಶಯ. 2026 ಸಹ 25ರ ಮುಂದುವರಿಕೆ ಅಂತೆ ಒಂದು ರೀತಿ ಅಭಿವೃದ್ಧಿನಲ್ಲಿ ಎಲ್ಲರೂ ಸಂತೋಷವಾಗಿರ್ತೀವಿ, ಎಲ್ಲರೂ ನಿಮ್ದಿರಿ. ಈಗಾಗಲೇ ನೀವು ಗಮನಿಸ್ತಾ ಇದ್ರಿ, ಎಲ್ಲರೂ ಕೂಡ ಸಂತಸ ಸಡಗರದಿಂದ 2026ಕ್ಕೆ ಭರ್ಜರಿಯಾಗಿ ವೆಲ್ಕಮ್ ಮಾಡಿಕೊಂಡ್ರು. 2025ಕ್ಕೆ ಬಾಯ್ ಹೇಳಿ ಹೊಸ ರೆಸಲ್ಯೂಷನ್ಗಳನ್ನು ತೆಗೆದುಕೊಂಡು ಹೊಸದಾಗಿ ಹೊಸ ವರ್ಷವನ್ನ ವೆಲ್ಕಮ್ ಮಾಡಿಕೊಂಡ್ರು. ಮಧ್ಯರಾತ್ರಿ ಹೇಳಬೇಕಂದ್ರೆ ಮಧ್ಯರಾತ್ರಿನ ಮೀರಿಯೂ ಕೂಡ ಕೆಲವೊಂದಿಷ್ಟು ಯುವ ಸಮುದಾಯ ಕುಣಿದು ಕುಪ್ಪಳಿಸಿ ಮಸ್ತ್ ಮಜಾ ಮಾಡಿದ್ರು. ಪಬ್ಬು, ಕ್ಲಬ್ಬು, ರೆಸ್ಟೋರೆಂಟ್ಗಳಲ್ಲೂ ಕೂಡ ಯುವ ಜನತೆ ತುಂಬಿ ತುಳುಕುತ್ತಾ ಇದ್ರು. ಈಗ ಬೆಳಗಿನ ಜಾವದಲ್ಲೂ ಕೂಡ ಅಲ್ಲಿಂದ ಹೋದವರು ಎಷ್ಟೋ ಜನ ಇದ್ದಾರೆ, ಕ್ಲಬ್ನಿಂದ, ಪಬ್ಗಳಿಂದ. ಒಟ್ಟಿನಲ್ಲಿ ಯುವ ಜನತೆ ಇಷ್ಟು ದಿನ ಕಾಯ್ತಾ ಇದ್ರು. ಅಂದರೆ ಡಿಸೆಂಬರ್ ಮುಕ್ತಾಯ ಆಗ್ತಾ ಇದ್ದಂತೆ ಜನವರಿಗೆ ವೆಲ್ಕಮ್ ಮಾಡಬೇಕು ಅಂತ ಪೊಲೀಸರ ಕಣ್ಗಾವಲಿನಲ್ಲಿ ಯಾವುದೇ ಸಮಸ್ಯೆಗಳು ಅಥವಾ ಅವಾಂತರಗಳು ದೊಡ್ಡ ಮಟ್ಟಿಗೆ ಸಂಭವಿಸದೇ ಇದ್ರೂ ಕೂಡ ಈ ಬಾರಿ ಓಕೆ ಯಾಕಂತೇಳಿದ್ರೆ ಕಟ್ಟುನಿಟ್ಟಿನ ಗೈಡ್ಲೈನ್ಸ್ ಅನ್ನ ಹೊರಡಿಸಿದ್ರು. ಜೊತೆಗೆ ಕೆಲವೊಂದಷ್ಟು ಆಘಾತಕಾರಿಯಾದಂತಹ ಸಮಸ್ಯೆಗಳಾಗಿತ್ತಲ್ಲ. ಈಗ ಫಾರ್ ಎಕ್ಸಾಂಪಲ್ಗೆ RCB ವಿಜಯೋತ್ಸವ ಎಲ್ಲ ಆಗಿತ್ತಲ್ಲ. ಸೊ ಹಾಗಾಗಿ ಎಲ್ಲರೂ ಕೂಡ ಜಾಗೃತರಾಗಿದ್ರು. ಇದರ ಜೊತೆಗೆ ಡಾಗ್ ಸ್ಕ್ವಾಡ್ ಇಂದ ಹಿಡಿದು CCTV, ಜೊತೆಗೆ ವಾಚ್ ಟವರ್ಸ್ ಎಲ್ಲವನ್ನ ಕೂಡ ಬಿಗಿ ಭದ್ರತೆಯಿಂದ ಮಾಡಿಕೊಳ್ಳಲಾಗಿತ್ತು.